ಸರ್ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತೀರಾ, ನೋಡ್ತೀರಾ ದಿನ? ಏನ ನಾವು ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಉಂಡಿದ್ದು ತಿಂದಿದ್ದು ಎಲ್ಲ ಅದ್ರಲ್ಲೇ ತೋರಿಸುವಂತದ್ದು, ಅದ್ರ ಬಗ್ಗೆ ಏನ್ ಹೇಳಕ್ ಇನ್ನೊಂದೇನಂತಂದ್ರೆ ನಮ್ ಜನರು ಏನ್ ಮಾಡ್ತಾರೆ ಅಂತಂದ್ರೆ ಬದುಕಿನ ಬಗ್ಗೆ ಮುಂಜಾನೆ ಮಾಡಲ್ಲ. ಪ್ರತಿಯೊಂದು ಊಟ ಮಾಡಿ ತಿನ್ನೋದು ಏನಕ್ಕೆ ಆಗ್ತದೆ ಅಂತಾನೆ ಮನೆಯವರು ಮನೇದ್ ನೋಡ್ಕೊಂಡು ಹೋಗ್ಬೇಕು. ಇವಾಗ ಹೆಣ್ಮಕ್ಳು ಹೆಂಗಿರ್ಬೇಕು ಅಂತಂದ್ರೆ ಮೈ ತುಂಬ ಬಟ್ಟೆ ಹಾಕೊಂಡೆಲ್ಲ ಓಡಾಡ್ಬೇಕು. ಅದು ಪ್ರತಿಯೊಬ್ರು ಬಟ್ಟೆನ ಎಲ್ಲಾರು ತೋರ್ಸ್ಕೊಂಡು ಓಡಾಡ್ತಾರೆ ಹೊರತು ಬಟ್ಟೆ ಯಾರು ಮುಚ್ಕೊಂಡು ಹೋಗಲ್ಲ. ಈ ಹಳೆ ಕಾಲದ ಸಂಸ್ಕೃತಿನ ಬಿಟ್ಬಿಟ್ಟಿದ್ದಾರೆ. ಇವಾಗೆಲ್ಲ ಹೊಸದಾಗಿ ಅವ್ರಾಗೆ ಅವ್ರೆ. ಇನ್ನಂತಂದ್ರೆ ವಿಡಿಯೋ ಯಾರು ಮಾಡ್ಬೇಕು ಅವರೇ ಮಾಡ್ಬೇಕು. ಊಟ ಮಾಡಿದ್ರು ತಿನ್ನಿಂದ ಎಲ್ಲ ಪ್ರತಿಯೊಂದು ಹೇಳ್ತು ಅಂತಂದ್ರೆ ಅದು ಅವ್ರಾಗಿ ಅವರೆಲ್ಲ ಹೇಳ್ಕೊಳ್ಳೋದಂಗ ಆಗುತ್ತೆ. ಇಲ್ಲಿ ಇನ್ನೇನ್ ಮಾಡಕ್ ಅಲ್ಲಿಗೆ ಸ್ಟಾಪ್ ಮಾಡ್ಬೇಕು ಇದೆಲ್ಲ. ಇನ್ನೊಂದು ಕಿಪ್ಪಿ ಕೀರ್ತಿ ಅವ್ರ ಲವ್ ಸ್ಟೋರಿ ಇನ್ಸ್ಟಾಗ್ರಾಮ್ ಅಲ್ಲಿ ಸಖತ್ ವೈರಲ್ ಆಗಿತ್ತು. ಪುನಃ ಇವಾಗ ಏನೋ ಅವರು ದಿನ ಬಂದು ಅವರ ಅಳಲನ್ನ ತೋರ್ಸ್ತಿದ್ದಾರೆ. ಅದ್ರ ಬಗ್ಗೆ ಏನ್ ಹೇಳಿ? ಇನ್ನೊಂದೇನಂತಂದ್ರೆ ಅವ್ರವ್ರ ಜೀವನ ಅವ್ರವ್ರು ಎಲ್ಲಾರ್ಗು ಹೇಳಿ ಎಲ್ಲ ತೋರ್ಸ್ಕೊಂತ ಇದಾರೆ. ಅದು ಮಾಡಕ್ ಹೋಗ್ಬಾರ್ದು. ಯಾಕಂತಂದ್ರೆ ಏನ್ ಹೇಳ್ತೀರಾ, ಅವ್ರ ತರ ಮಾಡ್ಬಾರ್ದು ಅದೆಲ್ಲ ವಿಡಿಯೋಗಳು, ಆತರ ಬಟ್ಟೆಗಳು, ಆತರ ವಸ್ತುಗಳನ್ನ ಹಾಕಿ ಜನರಿಗೆಲ್ಲ ತೋರ್ಸೋದು ತಪ್ಪು ಎಲ್ಲ. ಯಾಕಂತಂದ್ರೆ ಅವರಿಂದ ಹೆಣ್ಮಕ್ಳಿಗೆ ತರ ಶೇಪ್ ಔಟ್ ಆಗುತ್ತೆ. ಸೋಷಿಯಲ್ ಮೀಡಿಯಾ ನೀವು ನೋಡ್ತಿರ್ತೀರಲ್ಲ, ಕಿಪ್ಪಿ ಕೀರ್ತಿ ಗೊತ್ತಾ ನಿಮ್ಗೆ? ಗೊತ್ತು ಹೇಳಿ. ಓಕೆ, ಅವ್ರ ಲವ್ ಸ್ಟೋರಿ ಬಗ್ಗೆ ನಿಮಗೆ ಅಭಿಪ್ರಾಯ ಏನು? ಏನ್ ಅನ್ಸುತ್ತೆ ಅವ್ರ ವಿಡಿಯೋಸ್ ಎಲ್ಲ ನೋಡಿದಾಗ? ಕಿರಿಕಿರಿ ಅನ್ಸುತ್ತಾ, ಏನ್ ಅನ್ಸುತ್ತೆ? ಕಿರಿಕಿರಿ ಎಲ್ಲ ಸರ್, ಫುಲ್ ಇರಿಟೇಟ್ ಆಗುತ್ತೆ. ಯಾಕಂತಂದ್ರೆ ಫುಲ್ ಇರಿಟೇಟ್ ಅಂತಂದ್ರೆ ಪ್ರತಿಯೊಂದು ನಾವೇ ಬೆಳಿಬೇಕು ಅಂತಲ್ಲ, ಜನ ಹೇಳ್ಬೇಕು ಅವ್ರ ಬಗ್ಗೆ. ಅವಳ ಅಂತ ಹೇಳ್ಬಾರ್ದು. ಏನಂತೀರಾ ಸರ್ ಇದಕ್ಕೆ? ಇನ್ನಂತಂದ್ರೆ ಎಷ್ಟಿರ್ಬೇಕು ಅಷ್ಟಿರ್ಬೇಕು. ಓವರಾಗೆಲ್ಲ ಮಾಡಕ್ ಹೋಗ್ತಂದ್ರೆ ಅದು ಮೇಲೆ ಭಗವಂತಂಗ್ ಮೆಚ್ಚಕ್ ಆಗಲ್ಲ. ನಾನ್ ಹೇಳ್ತಿರೋದು ಏನಂದ್ರೆ, ಪ್ರತಿಯೊಂದನ್ನು ನಾನು ಲವ್ ಮಾಡಿದೆ ಅದು ಬಿಟ್ಟು ಅದೆಲ್ಲ ಅವ್ರ ಪರ್ಸನಲ್ ಅಲ್ವಾ, ಅದನ್ನ ಪಬ್ಲಿಕ್ ಅಲ್ಲಿ ತರೋ ಅವಶ್ಯಕತೆ ಏನಿದೆ ಸರ್? ಇವಾಗ ಜನಗಳಿಗೆ ಅದೇ ತಾನೇ ಬೇಕಾಗಿರೋದು, ಎಂಟರ್ಟೈನ್ಮೆಂಟ್. ಜನರಿಗೆ ಅದೇ ಬೇಕಾಗಿರೋದು. ಇವಾಗ ಊಟ ಮಾಡಿದ ಒಬ್ಬ ರೋಡಲ್ಲಿ ಹೋಗ್ತಿರೋ ಬಡವನ್ನ ನೋಡ್ಬಿಟ್ಟು ವಿಡಿಯೋ ಯಾರು ಮಾಡಲ್ಲ. ಅದೇ ಯಾರು ಲೈವ್ ವಿಡಿಯೋ ಬಂದಿಡ್ಕೇನೆ ಪಟ್ಟಂತ ಲೈಕ್ ಕೊಟ್ಟಿರ್ತಾರೆ ಹುಡುಗಿರ್ಗೆ. ಯಾಕಂತಂದ್ರೆ ಅವರು ಆತರ ಇದು ಎಂಕರೇಜ್ ಕೊಡ್ತಾರಲ್ಲ ಎಲ್ಲರೂ ಪ್ರತಿಯೊಬ್ಬರು ಜನರಿಗೆ. ಅದಕ್ಕೆ ಕಷ್ಟಕ್ಕೆ ಯಾರು ಆಗಲ್ಲ ಸರ್. ಕಷ್ಟಕ್ಕೆ ನೀವು ಪ್ರತಿಯೊಬ್ಬನ ಕಷ್ಟಕ್ಕೆ ಅಂತ ಹೇಳ್ಕಂತ ಅಂತಂದ್ರೆ ನಿಮ್ ಬಗ್ಗೆ ತಿಳ್ಕೊಂಡು ಇನ್ನು ಹಿಂದೆಗಳನ್ನ ಬೆನ್ನೆ ಚೂರಿ ಆಗ್ತಾ ಇರ್ತಾರೆ. ಆದ್ರೆ ಆತರ ಅಲ್ಲ. ಇವಾಗ ಏನಂತ ನಡೀತಾರ ಅಂತಂದ್ರೆ ಯಾರಾಗ್ಲಿ ಇವಾಗ ವಿಡಿಯೋ ಓಡ್ಬೇಕು ಅಂತಂದ್ರೆ ಇವಾಗ ಇಷ್ಟದ ಬಟ್ಟೆನ ಇಷ್ಟಕ್ಕಂತ ತೋರಿಸ್ತಾ ಇರ್ತಾರೆ. ಯಾಕಂತಂದ್ರೆ ಲೈಕ್ಸ್ ಫಾಲೋವರ್ಸ್ ಜನಗಳಿಗೆ ಗೊತ್ತಿಲ್ಲ ಹೊಟ್ಟೆಸ್ದಾಗ ಅನ್ನ ಹಾಕೋದ್ ಭಗವಂತ ಅಂತ. ಒಂದ್ ಟೈಮ್ ಅಲ್ಲಿ ಅವ್ರಿಗೆ ಹಿಂದೆ ಬೆನ್ನೆ ಚೂರಿ ಇಟ್ಟಾಗ ಅವಾಗ ಅವ್ರಿಗೆ ಅರ್ಥ ಆಗುತ್ತೆ ಏನಕ್ಕೆ ಈ ತರ ಎಲ್ಲ ಮಾಡೋದ್ ತಪ್ಪು ಅಂತ. ವಿಡಿಯೋಸ್ ನೋಡುವಾಗ ನಿಮ್ಗೆ ಎಂಟರ್ಟೈನ್ಮೆಂಟ್ ಸಿಗ್ತಾ ಇದೆಯಾ ಏನು ಅಂತ? ಅಯ್ಯೋ ಸರ್, ಅವ್ರ ಬಗ್ಗೆ ಯಾಕೆ ಬಿಡಿ ಸರ್ ಮಾತಾಡೋದು, ಏನಂತೀರಾ? ಸುಮ್ನೆ ಮಾಡೋದತ್ರ ಮಾಡ್ಬೇಕು. ಪ್ರತಿಯೊಂದು ಎಲ್ಲ ಹೇಳ್ಕೊಂಡು ಜನರನ್ನ ಕನ್ಫ್ಯೂಸ್ ಮಾಡಕ್ ಹೋಗ್ಬಾರ್ದು. ಏನಂತೀರಾ ಸರ್? ಅಂದ್ರೆ ಜನರಿಗೆ ಯೂಸ್ ಆಗ್ತಾ ಇದೆ ಏನು ಅಂತ ಈ ಸೋಷಿಯಲ್ ಮೀಡಿಯಾದಿಂದ, ಅಥವಾ ತೊಂದರೆ ಜಾಸ್ತಿ ಆಗ್ತಾ ಇದೆ ಅಥವಾ ಏನು? ಯೂಸ್ ಅಂತಿನಕ್ಕಿಂತ ಹೆಚ್ಚಾಗಿ ಅವ್ರದ್ದು ಬಯೋಡೇಟಾನೇ ಫುಲ್ ಎಲ್ಲ ಜನಗಳು ನೋಡ್ತಾ ಇದಾರೆ ಅಷ್ಟೇನೆ. ನ್ಯೂಸ್ಗಿಂತ ಬಯೋಡೇಟಾ ಜಾಸ್ತಿ ನೋಡ್ತಾ ಇರೋದು ಅವ್ರ ಬಗ್ಗೆ. ಅವ್ರಿಗೆ ಅರ್ಥ ಆಯ್ತಿಲ್ಲ ಅಷ್ಟೇನೆ. ನೀವು ಅದೇ ರೀತಿ ನೋಡ್ತಾ ಇರ್ತೀರಾ ಏನು? ನಮ್ಗೆ ಮಾಡಕ್ಕೆ ಕೆಲಸ ಇಲ್ಲ ಸರ್. ಅವ್ರ ಕಟ್ಕ ನಮ್ಗೇನ್ ಸರ್? ಮನೇಲಿರೋರ್ನ ಅಪ್ಪ ಅಮ್ಮಂಗೆ ಊಟ ಹಾಕೊಂಡ್ ಮನೆ ಕೆಲಸ ಮಾಡ್ಕೊಂಡ್ ನಿಮ್ದು ಹೋಗಿ ಮಲ್ಕೊಂಡ್ರೆ ಸಾಕು. ಭಗವಂತ ಸೃಷ್ಟಿ ಮಾಡೋ ಒಂದ್ ಗಂಡು ಒಂದ್ ಹೆಣ್ಣು ಅಷ್ಟೇನೆ. ಎಲ್ಲಾರು ಅಷ್ಟೇ ಅಲಂಕಾರಗಳು ಮಾತ್ರ ಹೆಣ್ಗಳಲ್ಲಿ ಚೇಂಜ್ ಅಷ್ಟೇನೆ. ಏನ್ ಮಾಡ್ಬೇಕು ಅದ್ ಮಾಡ್ಕೊಂಡು ಹೋಗ್ಬೇಕು. ಎಲ್ಲ ಈ ಉಂಡದ್ದು ಎಲ್ಲಾನು ಸೋಷಿಯಲ್ ಮೀಡಿಯಲ್ಲಿ ಅಪ್ಲೋಡ್ ಮಾಡುವಂತರಿಗೆ ನೀವೇನ ಏನ್ ಹೇಳ್ತೀರಾ ಅಂತ? ಸರ್ ಅವ್ರಿಗಂತೂ ಮಾಡಕ್ಕಂತೂ ಕೆಲಸ ಇಲ್ಲ. ಕ್ಯಾಮ್ರಾ ಇವಾಗ ಎಲ್ಲ ಪ್ರತಿಯೊಂದು ನ್ಯೂಸ್ ಅವ್ರು ಏನ್ ಮಾಡ್ಬೇಕು ಅವರೇ ಮಾಡ್ಬೇಕು ಹೊರತು ಕ್ಯಾಮ್ರಾ ವಿಡಿಯೋಗಳನ್ನ ಪ್ರತಿಯೊಂದು ಪಬ್ಲಿಸಿಟಿ ಏನ್ ಮಾಡ್ಬೇಕು ಅವ್ರು ಮಾತ್ರ ಮಾಡ್ಬೇಕು ಅಂತಂದ್ರೆ ಇವಾಗ ಪ್ರತಿಯೊಬ್ರು ಅವ್ರಾಗೆ ಅವರೇ ನ್ಯೂಸ್ ಆಗ್ಬಿಟ್ಟಿದ್ರೆ ಅವ್ರಾಗೆ ಚಾಲಕರು ಮತ್ತೆ ಪ್ರತಿಯೊಂದನ್ನು ಅವ್ರವ್ರೇ ಮಾಡ್ಕೊಂತ ಇದಾರೆ. ಇದೇನಾಗ್ಬಿಟ್ಟಿತ್ತು ಅಂತಂದ್ರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಅವರೇ ಎಲ್ಲ ಅನ್ಕೊಂಡು ಮುಂದೆ ಹೋಗ್ತಾ ಇದಾರೆ. ಅದೇ ಇನೇಗೌಡ ರಜಿತ್ ಇಬ್ರು ಸೇರಿ ಆತರ ಪಬ್ಲಿಕ್ ಅಲ್ಲಿ ಮಾಡಿ ತಪ್ಪಲ್ವಾ? ತಪ್ಪಲ್ವಾ? ಅದೇ ಅವ್ರಿಗೆ ಸರಿ ಇಲ್ಲ. ಅದು ಅವ್ರ ವರ್ತನೆ ಸರಿ ಇಲ್ಲ. ಅವರು ನಾವು ರೌಡಿ ಜಾಬ್ ಮಾಡ್ತೀವಿ ಅಂದ್ರೆ ಅದಾಗಲ್ಲ, ಸರಿ ಇಲ್ಲ. ಅದು ಪಬ್ಲಿಕ್ ಬಿಡ್ತಾರ? ಅವ್ರು ಅರೆಸ್ಟ್ ಮಾಡಿದ್ರೆ ಸರಿ. ಅಂದರೆ ಇವರು ಇದಾಗಿದ್ರಲ್ಲಿ ಇವರು ಸೆಲೆಬ್ರಿಟಿ ಆಗಿದ್ದಾರೆ. ತಪ್ಪಲ್ವಾ ಇವೆಲ್ಲ ಮಾಡೋದು? ಎಷ್ಟು ಜನ ಅವ್ರಿಗೆ ಅಭಿಮಾನಿಗಳಿದ್ದಾರೆ ಅಲ್ವಾ? ಈ ಥರ ಎಲ್ಲ ಮಾಡಿದ್ರೆ ಪಬ್ಲಿಕ್ ಅವ್ರು ಸುಮ್ಗೆ ಬಿಡ್ತಾರ? ಕಂಪ್ಲೇಂಟ್ ಆಗಲ್ವಾ? ಈಗ ಅದಕ್ಕೆ ನೆನ್ನೆ ಅರೆಸ್ಟ್ ಮಾಡಿರೋದು. ಅವ್ರು ಮಾಡಿದ ತಪ್ಪು ಅಂದರೆ ದುಡ್ಡು ರಾಜಕೀಯ ದುಡ್ಡಲ್ವಾ? ರಾಜಕೀಯ ದೊಡ್ಡವ್ರು ಅವರೇ ರಿಲೀಸ್ ಆಗ್ತಾರೆ. ಎಲ್ಲ ದೊಡ್ಡವ್ರ ಕೈ ಆಡೋ ದುಡ್ಡು. ಈ ಥರದಲ್ಲಿ ಅವ್ರು ರಿಲೀಸ್ ಆಗ್ತಾರೆ. ಯಾರ್ಯಾರು ಮಾಡಿದ್ರೆ ದುಡ್ಡಿರಲ್ಲ ಅವ್ರು ಅಷ್ಟೇ. ಇವತ್ತು ಬೆಳಗ್ಗೆ ಅರೆಸ್ಟ್ ಸಾಯಂಕಾಲ ಬರ್ತಾರೆ ಮನೆಗೆ. ಅದೆಲ್ಲ ಖಂಡಿತೆ ಈ ರಾಜಕಾರಣಿಗಳು ಇವರೆಲ್ಲ ಅದನ್ನೇ ಇನ್ನೇನು ಪುಡ್ಸ್ಕೊತಾರೆ.
ಆದ ತಕ್ಷಣ ಏನ್ ಮಾಡಿದ್ರು ಓಕೆ ಅಂತ ಅದನ್ನಲ್ಲ ಅದ್ ಹೆಂಗ್ ಸರ್ ಸೆಲೆಬ್ರಿಟಿ ಆದ ತಕ್ಷಣ ಅವ್ರು ಓಕೆ ಅಂದ್ರೆ ಅದ್ ಹೆಂಗೆ ಅದು ತಪ್ಪಲ್ವ ಅವೆಲ್ಲ ಮಾಡೋದು ಅವರು ಪಬ್ಲಿಕ್ ಅಲ್ಲಿ ಲಾಂಗ್ ಇಟ್ಕೊಂಡು ಮುಚ್ಚಿಡ್ಕೊಂಡು ತಿರ್ಗಾಡೋದು ಅದು ರೀಲ್ಸ್ ಮಾಡೋದು ಅವೆಲ್ಲ ತಪ್ಪಲ್ವಾ ಸರಿನಾ ಅದು ಯಾರೋ ಒಬ್ರು ನೋಡ್ತಾ ಇರ್ತಾರೆ ಅವ್ರು ಯಾರೋ ಒಬ್ಬ ಮಾಡ್ತಾ ಇರ್ತಾರೆ ತಪ್ಪಲ್ವಾ ಅವೆಲ್ಲ ಹೀಗೆ ಮಾಡಿದ್ರೆ ನಾವು ಹೀಗೆ ಅದೆಲ್ಲ ಈಗ ಪಬ್ಲಿಕ್ ಎಲ್ಲ ಹಂಗೆ ಮಾಡಿ ಶುರು ಮಾಡ್ತಾರಪ್ಪ ನಾವು ಮಾಡ್ತೀವಿ ಈಗ ನಾವು ನಮಗೂ ಕೊಡ್ಬೇಕಲ್ಲ ರಕ್ಷಣೆ ಕೊಡ್ಬೇಕಲ್ಲ ಈಗ ನಮ್ಗೆ ಇಟ್ಕೊಕ್ ಬರಲ್ಲ ಮುಚ್ಚು ತಪ್ಪಲ್ವ ಅವೆಲ್ಲ ಈ ತರ ಎಲ್ಲ ಮಾಡ್ಕೋಬಾರ್ದು ತಪ್ಪು ಆದ್ರೆ ಅವ್ರಿಗೆ ಸೆಲೆಬ್ರಿಟಿ ಇದ್ದಾರೆ ಜನ ಇದ್ದಾರೆ ಇದನ್ನ ಇನ್ನಾರು ತಿದ್ಕೊಂಡು ಅವ್ರನ್ನ 4 ಜನಕ್ಕೆ ಬುದ್ಧಿ ಮಾತು ಹೇಳುವಂತ ಕಾಲ ಬರಲಿ. ಇನ್ನೊಂದು ಏನು ಗೊತ್ತಾ ಸರ್ ಅಂದ್ರೆ ಶರ್ಟ್ ಮೇಲೆ ಪ್ಯಾಂಟ್ ಮೇಲೆ ದರ್ಶನ್ ಅವರ ಚಿತ್ರದ ಹೆಸರುಗಳನ್ನು ಹಾಕೊಂಡಿದ್ದಾರೆ ರಜತ್ ಅದೇ ರೌಡಿ ಜಾಮ್ ಅಲ್ವಾ ಅದು ರೌಡಿ ಜಾಮ್ ಅಲ್ವಾ ಈಗ ಇವಾಗ ಏನಾಗ್ತಿದೆ ಅಂದ್ರೆ ಅಭಿಮಾನಿ ರಜತ್ ಅವರು ದರ್ಶನ್ ಅವರು ಅಭಿಮಾನಿ ಅಭಿಮಾನಿನ ಓಕೆ ಹೌದು ಅಭಿಮಾನಿಗಳು ಅಂತ ಅಂದ್ಬಿಟ್ಟು ನೀವೇನ್ ಬೇಕಾದ್ರೂ ಮಾಡ್ಬೋದಾ ತಪ್ಪಲ್ವ ಅವೆಲ್ಲ ತಪ್ಪಲ್ವಾ ಅದು ಈಗ ನೀವು ಅಭಿಮಾನಿಗಳು ಒಪ್ಕೋತೀವಿ ಈಗ ಅವ್ರಿಗೆ ಈಗ ಆಗ್ಲೇ ಅವನು ಜೈಲಲ್ಲಿ ಅಲಿತಾ ಇದ್ದಾನೆ ದರ್ಶನ್ ಈಗ ಅವ್ರಿಗೆ ಕೆಟ್ಟ ಹೆಸರು ತಂದಂಗ ಆಗಲ್ವಾ ತಪ್ಪಲ್ವ ಅವೆಲ್ಲ ಈಗ ನಾನು ಅದರಿಂದ ಹೊರಗಡೆ ಬರೋದು ಹೆಂಗಪ್ಪ ಅಂತ ದರ್ಶನ್ ಸುಳ್ಳು ಈಗ ಹೊರಗಡೆ ಬರೋದು ಹೆಂಗಪ್ಪ ಅಂತಂದ್ರೆ ನೀವು ಅವ್ನು ಏಟ್ ಮೇಲೆ ಏಟ್ ಕೊಟ್ರೆ ಏನಾಗೋದು ಹೇಳು ಇನ್ನೂ ಅವನಿಗೆ ಸಮಸ್ಯೆ ಆಗೋದು ತಪ್ಪು ಅವೆಲ್ಲ ಮಾಡ್ಬಾರ್ದಂಗಿಲ್ಲ ಒಬ್ಬ ಅಭಿಮಾನಿ ಆದ್ರೂ ಆ ಥರ ಹಾಕೊಂಡು ಆ ಥರ ಮಾಡಕ್ ಹೋಗ್ಬಾರ್ದು ಇನ್ನೊಬ್ಬ ಹೆಸರು ಹಾಳು ಮಾಡಬಾರ್ದು ಈ ರೀತಿ ಮಾಡುವಂತರು ಸೆಲೆಬ್ರಿಟೀಸ್ ನೀವೇನ್ ಹೇಳಕ್ ಇಷ್ಟಪಡ್ತೀರಾ ಸರ್ ತಪ್ಪು ಸರ್ ಇದೆಲ್ಲ ಮಾಡಬಾರ್ದು ಅದನ್ನ ಸೆಲೆಬ್ರಿಟಿಗಳು ಈ ತರ ಹಾಕೊಂಡು ಪಬ್ಲಿಕ್ ಅಲ್ಲಿ ಲಾಂಗ್ ಇಟ್ಕೊಂಡು ಮಚ್ಚಿಡ್ಕೊಂಡು ದೌರ್ಜನ್ಯ ಮಾಡೋದು ತಪ್ಪು ದರ್ಶನ ಅಭಿಮಾನಿಗಳು ಹೆಂಗಿರ್ಬೇಕು ಹಂಗಿರ್ಬೇಕು ಅಲ್ವರ ಆ ತರ ಇರ್ಬೇಕು ಅಷ್ಟೇ ಓಕೆ ಸರ್ SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ